ಹಲೋ ಗೈಸ್, ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಟ್ರೇಡಿಂಗ್ ವ್ಯೂನ ಕೆಲವೊಂದು ಇಂಪಾರ್ಟೆಂಟ್ ಟೂಲ್ಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇನ್ ಕೇಸ್ ನೀವೇನಾದ್ರೂ ಟ್ರೇಡಿಂಗ್ ವ್ಯೂ ಗೈಡ್ ಪಾರ್ಟ್ 1 ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಹೋಗಿ ನೋಡ್ಕೊಂಡ್ ಬನ್ನಿ. ಸೊ ದಟ್ ನೀವೇನಾದ್ರೂ ಬಿಗಿನರ್ ಆಗಿದ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಟ್ರೇಡಿಂಗ್ ವ್ಯೂನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಲೆಟ್ ಸ್ಟಾರ್ಟ್ ಟ್ರೇಡಿಂಗ್ ವ್ಯೂ ಗೈಡ್ ಪಾರ್ಟ್ 2. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಆಪ್ಷನ್ಸ್ಗಳನ್ನ ಟೈಮ್ ಆಗಿರಲಿ, ಕ್ಯಾಂಡಲ್ ಸ್ಟಿಕ್ ನ ಯಾವ ತರ ಸೆಲೆಕ್ಷನ್ ಮಾಡ್ಕೊಳೋದಾಗಿರ್ಲಿ, ಇಂಡಿಕೇಟರ್ಸ್ ನ ಯಾವ ತರ ಆಡ್ ಮಾಡೋದಾಗಿರ್ಲಿ, ಅಲರ್ಟ್ ಲಿಸ್ಟ್ ನ ಯಾವ ತರ ಕ್ರಿಯೇಟ್ ಮಾಡ್ಕೊಳೋದಾಗಿರ್ಲಿ, ಬಾರ್ ರಿಪ್ಲೈ ಆಗಿರಲಿ, ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ಡ್ರಾಯಿಂಗ್ ಆಗಿರಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ರೈಟ್ ಸೈಡ್ ಅಲ್ಲಿ ಇರುವಂತಹ ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡೋದು ಯಾವ ತರ, ಆಡ್ ಮಾಡೋದು ಯಾವ ತರ ಅಂತ ಗೈಡ್ ಮಾಡ್ತೀನಿ. ಇಲ್ಲಿ ನಮಗೆ ಬೇಕಾಗಿರುವಂತಹ ಫೇವರೇಟ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಆಡ್ ಮಾಡ್ಕೊಬಹುದು. ಯಾವ ತರ ಆಡ್ ಮಾಡೋದು ಅಂತ ಹೇಳಿದ್ರೆ, ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ್ದು ಬೇಕಾದ್ರೂ ಅದನ್ನ ಆಡ್ ಮಾಡ್ಕೋಬಹುದು. ಆಲ್ರೆಡಿ ಗೋಲ್ಡ್ ಆಡ್ ಮಾಡಿದೀನಿ, ಇವಾಗ ಎಥೀರಿಯಂ ನ ಆಡ್ ಮಾಡ್ತಾ ಇದೀನಿ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಬಂತು. ಇದನ್ನ ಈ ತರ ಮೂವ್ಮೆಂಟ್ ಮಾಡ್ಕೊಬಹುದು. ಓಕೆ, ಇಲ್ಲಿ ಬಂದು ಈ ತರ ಆಡ್ ಮಾಡ್ಕೊಬಹುದು. ನೆಕ್ಸ್ಟ್ ಆಪ್ಷನ್ ನಿಮ್ಗೆ ಅಲರ್ಟ್ ಆಪ್ಷನ್ ಇರುತ್ತೆ. ಅಲರ್ಟ್ ನ ಕ್ರಿಯೇಟ್ ಮಾಡಬಹುದು. ಸೇಮ್ ಇಲ್ಲಿರುವಂತ ಆಪ್ಷನ್ ಎರಡು ಒಂದೇ ಆಗಿರುತ್ತೆ ನಿಮ್ಗೆ. ಇಲ್ಲಿ ಬಂದು ನೀವು ಗೋಲ್ಡ್ ಚಾರ್ಟ್ ಅಲ್ಲಿ ಇದೀವಿ ನಾವು ಇವಾಗ. ಈ ಒಂದು ಪ್ರೈಸ್ ನ 4801ಗೆ ಟ್ಯಾಪ್ ಮಾಡಿದ್ರೆ ಪ್ರೈಸ್ ಒಂದು ಅಲರ್ಟ್ ನ ಕ್ರಿಯೇಟ್ ಮಾಡಬಹುದು. ಕ್ರಾಸ್ ಆಗ್ತಾ ಇರುವಂತಹ ಟೈಮಲ್ಲಿ ಒಂದು ಅಲರ್ಟ್ ನ ಕ್ರಿಯೇಟ್ ಮಾಡಬಹುದು. ಸೇಮ್ ಆಪ್ಷನ್ ಇಲ್ಲಿ ಬರುತ್ತೆ ಆಪ್ಷನ್ ಅದು. ಓಕೆ, ನೆಕ್ಸ್ಟ್ ಆಪ್ಷನ್ ನಮಗೆ ಈ ಒಂದು ಚಾರ್ಟ್ ಅಲ್ಲಿ ನಾವು ಮಾಡಿರುವಂತಹ ಡ್ರಾಯಿಂಗ್ಸ್, ಓಕೆ, ಅದನ್ನ ತೋರಿಸುತ್ತೆ ಇದು. ಓಕೆ, ಈ ಒಂದು ಚಾರ್ಟ್ಸ್ ಅಲ್ಲಿ ನಾವು ಮಾಡಿರ್ತೀವಲ್ಲ ಆ ಡ್ರಾಯಿಂಗ್ಸ್ ಗಳನ್ನ ತೋರಿಸುತ್ತೆ. ಎಷ್ಟು ಡ್ರಾಯಿಂಗ್ಸ್ ಮಾಡಿದೀವಿ, ಎಲ್ಲೆಲ್ಲಿ ಮಾಡಿದೀವಿ ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಇಲ್ಲಿರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಇಲ್ಲಿ ಚಾರ್ಟ್ಸ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಪಬ್ಲಿಕ್ ಅಲ್ಲಿ ಯಾರಾದ್ರೂ ಚಾರ್ಟ್ ಮಾಡ್ತಾ ಇರ್ತಾರೆ. ಓಕೆ, ಈ ಒಂದು ಇದರಲ್ಲಿ ಅವರ ವ್ಯೂಸ್ಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ಕಂಪ್ಲೀಟ್ ಆಗಿ ಅವ್ರ ವ್ಯೂಸ್ ಆಗಿರ್ಲಿ, ನಾಲೆಜ್ ಆಗಿರ್ಲಿ ಶೇರ್ ಮಾಡ್ತಾ ಇರ್ತಾರೆ. ಇಲ್ಲೂ ಕೂಡ ನೀವು ಇದನ್ನ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮಗೆ ಇಲ್ಲಿ ನೋಡಿದ್ರೆ ಸ್ಕ್ರೀನರ್ ಕಾಣುತ್ತೆ. ಸ್ಕ್ರೀನರ್ ಆಪ್ಷನ್ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಈ ಒಂದು ಸ್ಕ್ರೀನರ್ ಆಪ್ಷನ್ ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಟ್ರೇಡಿಂಗ್ ವ್ಯೂ ಅಲ್ಲಿ ಸ್ಕ್ರೀನರ್ ಆಪ್ಷನ್ ಅವೈಲಬಲ್ ಇದೆ. ಇಲ್ಲಿ ಇರುವಂತಹ ಈ ಸ್ಕ್ರೀನರ್ ಆಪ್ಷನ್ ನಲ್ಲಿ ನಾವು ಓವರ್ ಆಲ್ ವರ್ಲ್ಡ್ ಅಲ್ಲಿ ಇರುವಂತಹ ಅಸೆಟ್ಸ್ ಗಳನ್ನೆಲ್ಲ ಟ್ರ್ಯಾಕ್ ಮಾಡಬಹುದು. ಅಂಡ್ ಯಾವುದೇ ದೇಶದ ಸ್ಟಾಕ್ಸ್ ಆಗಿರಲಿ, ಪ್ರತಿಯೊಂದು ಸ್ಟಾಕ್ ಮಾರ್ಕೆಟ್ ನ ನಾವು ಇಲ್ಲಿ ಫಿಲ್ಟರ್ ಔಟ್ ಮಾಡಬಹುದು. ಅದರಲ್ಲಿ ನಾವು ಇಂಡಿಯಾನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇರುವಂತಹ ನಮಗೆ ವಾಚ್ ಲಿಸ್ಟ್ ಅಲ್ಲಿ ಇರುವಂತಹ ಆಡ್ ಮಾಡ್ಕೊಬಹುದು, ಅಥವಾ ಇಂಡೆಕ್ಸ್ ನ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಇದನ್ನ ಸರ್ಚ್ ಮಾಡಬಹುದು. ಇವಾಗ ಮೇನ್ ಬೇಕಾಗಿರೋದು ನಮಗೆ ಸೆಕ್ಟರ್, ಯಾವ ಸೆಕ್ಟರ್ ಬೇಕು ಅಂತ ಕೂಡ ಸರ್ಚ್ ಮಾಡಬಹುದು. ಕಮರ್ಷಿಯಲ್ ಆಗಿರಲಿ, ಎಲೆಕ್ಟ್ರಾನಿಕ್ ಆಗಿರಲಿ, ಫೈನಾನ್ಸ್ ಆಗಿರಲಿ, ಗವರ್ಮೆಂಟ್ ಸೆಕ್ಟರ್ ಆಗಿರಲಿ, ಹೆಲ್ತ್ ಕೇರ್ ಸೆಕ್ಟರ್ ಆಗಿರಲಿ, ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಅದರಲ್ಲಿ ಇವಾಗ ಫೈನಾನ್ಸ್ ಸೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಇಷ್ಟು ಲಿಸ್ಟೆಡ್ ಕಂಪನಿಗಳದ್ದು ಸ್ಟಾಕ್ ನಮಗೆ ಕಾಣುತ್ತೆ. ಅದರಲ್ಲಿ ಮೇಯ್ನು ಅಬೋ 200 ಬಿಲಿಯನ್ ಮಾರ್ಕೆಟ್ ಕ್ಯಾಪಿಟಲ್ ಇರುವಂತಹ ಒಂದು 200 ಬಿಲಿಯನ್ ಮಾರ್ಕೆಟ್ ಕ್ಯಾಪಿಟಲ್ ಇರುವಂತಹ ಸ್ಟಾಕ್ಸ್ಗಳ ಲಿಸ್ಟ್ ಇದು. ಇದರಲ್ಲಿ ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಬಹುದು, ನೋಡ್ಬೋದು. ಅನಾಲಿಸಿಸ್ ರೇಟಿಂಗ್ ನೋಡ್ಬೋದು, ಸ್ಟ್ರಾಂಗ್ ಸೆಲ್, ಸ್ಟ್ರಾಂಗ್ ಬೈ, ಸ್ಟ್ರಾಂಗ್, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರುತ್ತೆ ಇದರಲ್ಲಿ. ಮತ್ತೆ ಇದು ಪ್ರಾಫಿಟ್ ಅಬೋ, ಇದನ್ನೆಲ್ಲ ನೀವು ಫಿಲ್ಟರ್ ಔಟ್ ಮಾಡ್ಕೊಬಹುದು. ಈ ಒಂದು ಆಪ್ಷನ್ ನಿಮಗೆ ಸ್ಕ್ರಿಪ್ಟ್ಗಳನ್ನ ಎಡಿಟ್ ಮಾಡೋದಕ್ಕೆ ಸಿಗುತ್ತೆ. ಇಲ್ಲಿ ನೀವು ಏನ್ ನೋಡ್ತಾ ಇರ್ತೀರಾ, ನೀವೇ ಒಂದು ಇದನ್ನ ಕ್ರಿಯೇಟ್ ಮಾಡ್ಬೋದು. ಇಂಡಿಕೇಟರ್ಸ್ಗಳನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಆಡ್ ಮಾಡ್ಬೋದು. ಓಕೆ, AI ಮುಖಾಂತರ ಅದನ್ನ ಕ್ರಿಯೇಟ್ ಮಾಡಿ ಆಡ್ ಮಾಡುವಂತ ಆಪ್ಷನ್ ಇದೆ ಇಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಲೆಂಡರ್. ಈ ಒಂದು ಕ್ಯಾಲೆಂಡರ್ ಅಲ್ಲಿ ನಿಮಗೆ ಆ ದಿನದಲ್ಲಿ ಯಾವ್ಯಾವ ನ್ಯೂಸ್ ಇದೆ, ಹೈ ವಾಲ್ಯೂಮ್ ನ್ಯೂಸ್ ಆಗಿರಲಿ, ಲೋ ವಾಲ್ಯೂಮ್ ನ್ಯೂಸ್ ಆಗಿರಲಿ, ಅರ್ನಿಂಗ್ಸ್ ಏನಿದೆ, ಡಿವಿಡೆಂಡ್ ಏನಿದೆ, ನೀವು ಆಡ್ ಮಾಡ್ಕೊಂಡಿರುವಂತಹ ನೀವಾಗ ಓಪನ್ ಮಾಡಿರುವಂತಹ ಚಾರ್ಟ್ದು ಇಲ್ಲಿ ನ್ಯೂಸು ಬರುತ್ತೆ. ಓಕೆ, ನೋಡಿ 9th ಗಿದ್ದಿದ್ದ ನ್ಯೂಸು, 8th ಗಿದ್ದಿದ್ದ ನ್ಯೂಸು, ಪ್ರತಿಯೊಂದು ನ್ಯೂಸು ಇಲ್ಲಿ ಬರ್ತಾ ಇರುತ್ತೆ. ಇದನ್ನ ನೀವು ಫಿಲ್ಟರ್ ಕೂಡ ಮಾಡ್ಕೊಬಹುದು. ಇಲ್ಲಿ ನೀವು ಇದನ್ನ ಫಿಲ್ಟರ್ ಕೂಡ ಮಾಡ್ಕೊಬಹುದು. ಅಪ್ಕಮಿಂಗ್ ಡೇಸ್ ನ್ಯೂಸ್ಗಳನ್ನ ಕೂಡ ನೀವು ನೋಡ್ಬೋದು.
ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಕಮ್ಯುನಿಟಿ. ಈ ಆಪ್ಷನ್ ಅಲ್ಲಿ ನಿಮಗೆ ಎಕ್ಸ್ಪರ್ಟ್ಗಳು ಟೈಮ್ಸ್ ಅವರ ವ್ಯೂಸ್ಗಳನ್ನ ಶೇರ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಒಬ್ಬ ಎಕ್ಸ್ಪರ್ಟ್ ಎಥೀರಿಯಂ ಪ್ರೈಸ್ ಆಕ್ಷನ್ ಬಗ್ಗೆ ಅವರ ವ್ಯೂಸ್ನ ಶೇರ್ ಮಾಡಿದ್ದಾರೆ. ಸೊ ಇದನ್ನ ಪ್ಲೇ ಮಾಡಿದ್ರೆ ನೋಡಿ, ಸೊ ಇದು ಸ್ಲೋ ಆಗಿ ವರ್ಕ್ ಆಗ್ತಾ ಇರುತ್ತೆ. ಓಕೆ, ನೀವು ಅವ್ರನ್ನ ಇಲ್ಲಿ ಫಾಲೋನು ಕೂಡ ಮಾಡ್ಕೊಬೋದು. ಸೊ ಇವರ ಹಳೆ ವಿಡಿಯೋಸ್, ಇವರ ಹಳೆ ಅನಾಲಿಸಿಸ್ಗಳನ್ನೆಲ್ಲ ನೋಡಿ ನೀವು ಅವ್ರನ್ನ ಫಾಲೋ ಮಾಡಿ ಅವರಿಂದ ಏನಾದ್ರು ಕಲಿಬೋದು. ಓಕೆ, ಕಲಿಯೋದಕ್ಕೆ ಯಾವುದೇ ರೀತಿ ಲಿಮಿಟ್ ಇಲ್ಲ, ಇಲ್ಲಿ ಏನು ಬೇಕಾದ್ರೂ ಕಲಿಬೋದು. ಸೊ US ಡಾಲರ್ JPY ಇದು ನಿಮಗೆ ಇಲ್ಲೊಂದು ಅನಾಲಿಸಿಸ್ ಕಳಿಸಿದ್ದಾರೆ. ಸೊ ಅದನ್ನು ಕೂಡ ನೀವು ನೋಡಿ ಚೆಕ್ ಮಾಡ್ಕೊಬೋದು. ಪಾಯಿಂಟ್ ಆಫ್ ಕಂಟ್ರೋಲ್ ಆಗಿರಲಿ, ಸೊ ಇದು ವಾಲ್ಯೂಮ್ ಅನಾಲಿಸಿಸ್ ಆಗಿರಲಿ. ಸೊ ನೋಡಿ, ಅವರ ಅನಾಲಿಸಿಸ್ ಏನು ಮಾಡಿದ್ರು ಹಾಗೆ ವರ್ಕ್ ಆಗಿದೆ ಅದು. ಸೊ ಅದೇ ರೀತಿ ಪ್ರತಿಯೊಂದು ಇದ್ರ ಬಗ್ಗೆ, ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬಗ್ಗೆನೂ ಇಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ಅವ್ರನ್ನ ನೀವು ಫಾಲೋ ಮಾಡ್ಬೋದು. ಫಾಲೋ ಮಾಡಿ ನೀವು ನಿಫ್ಟಿ ಬಗ್ಗೆನೂ ನೋಡಿ, ಇಲ್ಲಿ ಡಿಸ್ಕಷನ್ ನಡೀತಾ ಇದೆ. ನಿಫ್ಟಿ ಬಗ್ಗೆನೂ ಒಬ್ರು ಹಾಕಿದ್ದಾರೆ ಇಲ್ಲಿ, ಸಪೋರ್ಟ್ ಆಗಿರಲಿ, ರೆಸಿಸ್ಟೆನ್ಸ್ ಆಗಿರಲಿ, ಎಲ್ಲಿಂದ ಎಲ್ಲಿಗೆ ಲಾಂಗ್ ಹೋಗುತ್ತೆ, ಯಾವ ಪ್ರೈಸ್. ಸೊ ಇದೆಲ್ಲ ಐಡಿಯಾಸ್ ಇದೆ. ಸೊ ನಿಮಗೆ, ನೀವು ಅವ್ರನ್ನ ಫಾಲೋ ಮಾಡಿದಾಗ ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ. ನೀವು ಯಾವ್ದಾದ್ರು ಬೇಕಾದ್ರೆ ಪೋಸ್ಟ್ನು ಕೂಡ ಇಲ್ಲಿ ಹಾಕ್ಬೋದು. ನಿಮ್ಮ ಐಡಿಯಾಸ್ಗಳನ್ನ ನೀವು ಇಲ್ಲಿ ತೋರಿಸ್ಕೊಡ್ಬೋದು. ಓಕೆ, ನಿಮ್ಮ ಅನಾಲಿಸಿಸ್ಗಳನ್ನ ಕೂಡ. ಓಕೆ, ಸೊ ಇಲ್ಲಿ ಸೇಮ್ ನೋಟಿಫಿಕೇಶನ್ ನಿಮ್ಗೆ ಇಲ್ಲಿ ಬರುತ್ತೆ. ಮತ್ತು ಇಲ್ಲಿರುವಂತಹ ಪ್ರಾಡಕ್ಟ್ಸ್ಗಳು. ಸೊ ನೆಕ್ಸ್ಟು ನಿಮ್ಮ ಪೋರ್ಟ್ಫೋಲಿಯೋ ನೀವು ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಹಾಕಿದ್ರೆ ನಿಮಗೆ ಇದರಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಕೂಡ ಸಿಗುತ್ತೆ. ಸೊ ಅದನ್ನೆಲ್ಲ ಇಲ್ಲಿ ಹಾಕಿ ಮಾಡ್ಬೋದು. ಕ್ರಿಯೇಟ್ ಮ್ಯಾನ್ಯುವಲಿ ಅಂತ ಕೊಟ್ಟು ಕೂಡ ನೀವು ಸೊ ಪೋರ್ಟ್ಫೋಲಿಯೋನ ಆ್ಯಡ್ ಮಾಡಿಕೊಂಡು ನೀವು ಅಬ್ಸರ್ವ್ ಮಾಡ್ಕೊಬೋದು. ಸೊ ವೆಬ್ಸೈಟಲ್ಲಿ ಇದೆ. ಸೊ ಇದೆಲ್ಲ ಆಪ್ಷನ್ ನಿಮ್ಗೆ ಗೊತ್ತಾಗಿದೆ ಇವಾಗ ಆಲ್ರೆಡಿ. ಓಕೆ, ಸೊ ಇಲ್ಲಿರುವಂತಹ ಕ್ಯಾಂಡಲ್ಸ್ಗಳನ್ನ, ಇಲ್ಲಿರುವಂತಹ ಬ್ಯಾಕ್ಗ್ರೌಂಡ್ನ ಯಾವ ಥರ ಚೇಂಜ್ ಮಾಡೋದು, ಸೊ ಹೇಗೆ ಈ ಥರ ಕಲರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ ಆಪ್ಷನ್ ಸಿಗುತ್ತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿರುವಂತಹ ಬಾರ್ ಕಲರ್ಸ್ಗಳು, ಅಂದರೆ ಇಲ್ಲಿರುವಂತಹ ಕ್ಯಾಂಡಲ್ ಕಲರ್ಸ್ಗಳನ್ನ ನೀವು ಚೇಂಜ್ ಮಾಡ್ಕೊಬೋದು. ಸೊ ಇಲ್ಲಿರುವಂತಹ ಕ್ಯಾಂಡಲ್ ಕಲರ್ಸು ನೀವು ವೈಟ್ ಇಡ್ಬೋದು, ಅಥವಾ ಬ್ಲ್ಯಾಕ್ ಇಡ್ಬೋದು, ಅಥವಾ ಸೊ ನಾರ್ಮಲ್ ಗ್ರೀನೇ ಇಡ್ಬೋದು. ಸೊ ಇದನ್ನು ರೆಡ್ ಮಾಡ್ಬೋದು. ಈ ಥರ ಆಪ್ಷನ್ ಇದೆ ಇಲ್ಲಿ ಚೇಂಜಸ್ ಮಾಡ್ಕೊಬೋದು ನೀವು. ಸೊ ವಿಕ್ಸ್ ಆಗಿರಲಿ, ಬಾರ್ಡರ್ ಆಗಿರಲಿ, ಪ್ರತಿಯೊಂದು ಚೇಂಜಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಲೈನು ಲೋಗೋ, ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿರುವಂತಹ ಇನ್ಸ್ಟ್ರೂಮೆಂಟ್ದು ಲೋಗೋ ಬೇಕಾ ಬೇಡವಾ ಅಂತ ಸೆಲೆಕ್ಟ್ ಮಾಡ್ಬೋದು. ಸೊ ಅದರ ಹೆಸರು ಟೈಟಲ್ ಬೇಕಾ ಅಂತ ಸೆಲೆಕ್ಟ್ ಮಾಡ್ಬೋದು. ಓಪನ್ ಮಾರ್ಕೆಟ್ ಸ್ಟೇಟಸ್ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿರುವಂಥ ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೋದು. ಬ್ಯಾಕ್ಗ್ರೌಂಡ್ ಯಾವ ಕಲರ್ ಇರಬೇಕು, ಸೊ ವಾಲ್ಯೂಮ್ ಇರಬೇಕಾ, ವಾಲ್ಯೂಮ್ ಡೀಟೇಲ್ಸ್ ಬೇಕಾ, ಪ್ರತಿಯೊಂದು ಸೆಲೆಕ್ಟ್ ಮಾಡ್ಬೋದು ನೀವು ಇಲ್ಲಿ. ಓಕೆ, ನೆಕ್ಸ್ಟು ಸ್ಕೇಲ್ ಆ್ಯಂಡ್ ಲೈನ್. ಸೊ ಈ ಆಪ್ಷನ್ಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸೊ ಬ್ಯಾಕ್ಗ್ರೌಂಡ್. ಇಲ್ಲಿ ನಮಗೆ ಇದು ಇಂಪಾರ್ಟೆಂಟ್ ಆಗ್ಬೋದು. ಸೊ ಯಾರಿಗಾದ್ರೂ ನಿಮಗೆ ಲೈಟಾಗಿ ಇರಬೇಕು ಅಥವಾ ಡಾರ್ಕ್ ಇರಬೇಕು ಅಂತಂದರೆ ಇದನ್ನು ನೀವು ಚೇಂಜ್ ಮಾಡ್ಕೊಬೋದು. ಸೊ ಇದು ಡಾರ್ಕ್ ಕಲರ್ ಚೇಂಜ್ ಆಗುತ್ತೆ. ಓಕೆ, ಸೊ ನಾವು ಇದೇ ಕಲರ್ ಇಡ್ತೀವಿ. ಆ್ಯಂಡ್ ಗ್ರಿಡ್ ಲೈನ್, ಸೊ ಈ ಥರ ಹಾರಿಜೆಂಟಲ್ ಲೈನ್ಸ್ ಇದಾವಲ್ಲ, ಸೊ ಅದು ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾವು ನಾನ್ ಹಾರಿಜೆಂಟಲ್ ಲೈನ್ಗಳನ್ನ ಇಟ್ಟಿದ್ದೀವಿ. ಓಕೆ, ಮತ್ತು ಕ್ರಾಸ್ ಹೇರ್ಸ್, ಸೊ ಈ ಕ್ರಾಸ್ ಇದೆಯಲ್ಲ, ಸೊ ಇದು ಯಾವ ಕಲರ್ ಇರಬೇಕು ಅಂತ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ರಿಪ್ಲೇ ಮೋಡ್ ಯಾವ ಕಲರ್ ಬೇಕು ಏನು ಅಂತ ಅಂದ್ಬಿಟ್ಟು, ವಾಟರ್ ಮಾರ್ಕು, ಸೊ ಯಾವ ಕಲರ್ ಇರಬೇಕು ಅಂತ ಅಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಬೋದು, ವಾಟರ್ ಮಾರ್ಕ್. ಓಕೆ, ನೆಕ್ಸ್ಟು ನೀವು ಇಲ್ಲಿ ಆ್ಯಡ್ ಮಾಡುವಂಥ ಟೆಕ್ಸ್ಟ್ ಯಾವ ಕಲರ್ ಇರಬೇಕು, ಲೈನ್ ಯಾವ ಕಲರ್ ಇರಬೇಕು, ಸೊ ಅದೆಲ್ಲ ಆಪ್ಷನ್ ಇಲ್ಲಿದೆ ನಿಮಗೆ. ಓಕೆ, ಸೊ ಟ್ರೇಡಿಂಗ್ ಬೈ ಆರ್ ಸಿಗ್ನಲ್, ಇದೆಲ್ಲ ನೀವು ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಅಕೌಂಟ್ನ ಲಾಗಿನ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ಆಪ್ಷನ್ಸ್ ಎಲ್ಲ ಯೂಸ್ ಮಾಡ್ಕೊಬೋದು. ಅಲರ್ಟ್ ಆವಾಗಲೇ ಹೇಳ್ದಂಗೆ. ಸೊ ಈವೆಂಟ್ಸು ಅಷ್ಟೇ. ಸೊ ಈವೆಂಟ್ಸು ನಿಮಗೆ ಡೈರೆಕ್ಟಾಗಿ ಇಲ್ಲೇ ಕಾಣುತ್ತೆ. ಎಕನಾಮಿಕ್ ಈವೆಂಟ್ಸ್ ಅಂತ ಸೆಲೆಕ್ಟ್ ಮಾಡೋದನ್ನು ಕೂಡ ಸೊ ಇಲ್ಲೇ ಚಾರ್ಟಲ್ಲಿ ನಿಮಗೆ ಕಾಣುತ್ತೆ. ಓಕೆ, ಸೊ ಇದೆಲ್ಲ ಜಾಸ್ತಿ ಕಾಂಪ್ಲಿಕೇಟ್ ಆಗುತ್ತೆ, ಅದಕ್ಕೋಸ್ಕರ ಆ್ಯಡ್ ಮಾಡಿಲ್ಲ ನಾವು. ನಿಮಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು. ಓಕೆ, ಸೊ ನೆಕ್ಸ್ಟು ಇಲ್ಲಿ ಸೆಟ್ಟಿಂಗ್ಸ್ ಇದೆ, ಫುಲ್ ಸ್ಕ್ರೀನ್ ವ್ಯೂ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ಸ್ ಇದೆ, ಫುಲ್ ಸ್ಕ್ರೀನ್ ವ್ಯೂ ಇದೆ. ಈ ಥರ ಫುಲ್ ಸ್ಕ್ರೀನ್ ಮಾಡ್ಬೋದು ಇಲ್ಲಿ ಈ ಥರ.
ಸ್ಕ್ರೀನ್ಶಾಟ್ ತೊಗೊಬೋದು, ಸ್ಕ್ರೀನ್ಶಾಟ್ ತೊಗೊಂಡು ಡೌನ್ಲೋಡ್ ಮಾಡ್ಬೋದು, ಮತ್ತು ಕಾಪಿ ಇಮೇಜ್ ಮಾಡ್ಕೊಬೋದು, ಕಾಪಿ ಲಿಂಕ್ ಮಾಡ್ಬೋದು. ಸೊ ಈ ಇಮೇಜ್ನ ಟ್ವಿಟರಲ್ಲಿ ಡೈರೆಕ್ಟಾಗಿ ಹಾಕ್ಬೋದು. ಸೊ ಗೈಸ್, ಇಲ್ಲಿವರೆಗೂ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ದಟ್ ಅವರು ಕೂಡ ಟ್ರೇಡಿಂಗ್ ಚೆನ್ನಾಗಿ ತಿಳ್ಕೊಳ್ಳಿ. ನೀವೇನಾದ್ರೂ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಲಿಂಕ್ ಇಂದ ಅಕೌಂಟ್ ನ ಕ್ರಿಯೇಟ್ ಮಾಡಿ. ಯಾವುದೇ ರೀತಿ ಡೆಪಾಸಿಟ್ ಅಂಡ್ ವಿಡ್ರಾವಲ್ಸ್ ಇಶ್ಯೂಸ್ ಬಂದ್ರೆ ನಮ್ಮ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ದಟ್ ನಾನು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿಯಾಗಿರ್ತೀವಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.